ಹಾಯ್ ನಮಸ್ಕಾರ ಎಲ್ಲರಿಗೂ. ಇದು ನನ್ನ ಹೊಸ ಪ್ರಯತ್ನ, ಮೊದಲ ಪ್ರಯತ್ನ. ಸುಮಾರು ಜನ ಹೇಳಿದ್ರ ಲಾಂಗ್ ಒಂದು ವಿಡಿಯೋ ಮಾಡಿ ಹಾಕಿ, ರೈಡ್ ರಿವ್ಯೂ ಮಾಡಿ ಲಾಂಗ್ ಅಂತ ಹೇಳಿದಿರ, ರಿವ್ಯೂ ಮಾಡಿ ಹಾಕಿ ಅಂತ ಹೇಳಿದಿರ. ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತೀನಿ. ಇದು ನನ್ನ ಹೊಸ ಪ್ರಯತ್ನ. ಸ್ವಲ್ಪ ಏನಾದ್ರು ಮಿಸ್ಟೇಕ್ ಆದ್ರೆ ದಯವಿಟ್ಟು ಕ್ಷಮಿಸಿ. ಸೊ ಇವತ್ತು ನಾನು ರಿವ್ಯೂ ಮಾಡ್ತಿರೋ ಬೈಕು ಬಜಾಜ್ ಪಲ್ಸರ್ N160. ಈ ಒಂದು ಬೈಕ್ ಅಲ್ಲಿ ಬಜಾಜ್ ಅವರು ಕೆಲವೊಂದು ಅಪ್ಡೇಟ್ಗಳನ್ನ ತಂದಿದ್ದಾರೆ, ಜೊತೆಗೆ ಕೆಲವೊಂದು ಫೀಚರ್ಗಳು ಕೂಡ ತಂದಿದ್ದಾರೆ. ಸೊ ಇಂಜಿನ್ ಬಗ್ಗೆ, ಇದ್ರ ಬಗ್ಗೆ ಇಂಜಿನ್ ಸ್ಪೆಸಿಫಿಕೇಶನ್ ಹೇಳ್ಬೇಕಂದ್ರೆ ನಿಮಗೆ, ಸೊ ಬಜಾಜ್ ಅಲ್ಲಿ ನಿಮಗೆ 4 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ SOHC 2 ವ್ಯಾಲ್ವ್ ಏರ್ ಕೂಲ್ಡ್ FI ಇಂಜಿನ್ ಬರುತ್ತೆ. ಸೊ ಪವರ್ ಬಗ್ಗೆ ಹೇಳ್ಬೇಕಂದ್ರೆ 16 PS ಪವರ್, 8750 RPM ಪವರ್ ಬರುತ್ತೆ. 14.65 Nm at 6750 ಟಾರ್ಕ್ ಕೂಡ ಇದರಲ್ಲಿ ಬರುತ್ತೆ. ಸೊ ಈ ಒಂದು ಬೈಕ್ ಅಲ್ಲಿ ನಿಮಗೆ ಫ್ರಂಟ್ ಅಲ್ಲಿ ಹೇಳ್ಬೇಕಂದ್ರೆ 100/80 ಸೆಕ್ಷನ್ ಟೈರ್ ಬರುತ್ತೆ. ಡ್ಯೂಯಲ್ ಚಾನಲ್ ABS ಬರುತ್ತೆ. ಇದರಲ್ಲಿ ನಿಮಗೆ ಸಿಂಗಲ್ ಡಿಸ್ಕ್ ಬರುತ್ತೆ. 300 mm ನ ಡಿಸ್ಕ್ ಬರುತ್ತೆ. ಜೊತೆಗೆ ಕ್ರೆಮೆಕಾ ಅವರ ಕ್ಯಾಲಿಬರ್ ಕೂಡ ಬರುತ್ತೆ. ನೀವು ನೋಡ್ತಾ ಇದ್ರ ಅಪ್ಸೈಡ್ ಡೌನ್ ಗೋಲ್ಡನ್ ಫೋಕ್ ಕೂಡ ಬರುತ್ತೆ. ಜೊತೆಗೆ LED ಹೆಡ್ಲೈಟ್, ಪ್ರಾಜೆಕ್ಟರ್ ಹೆಡ್ಲೈಟ್ ಕೂಡ ಬರುತ್ತೆ. LED ಹೆಡ್ಲೈಟ್, ಪ್ರಾಜೆಕ್ಟರ್ ಹೆಡ್ಲೈಟ್ ಬರುತ್ತೆ. ಈ ಒಂದು ಹೆಡ್ಲೈಟ್, ಪ್ರಾಜೆಕ್ಟರ್ ಹೆಡ್ಲೈಟ್ ನಿಮಗೆ ಲಾಂಗ್ ರೈಡು ಮತ್ತೆ ನೈಟ್ ರೈಡ್ ಅಲ್ಲೆಲ್ಲ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಜೊತೆಗೆ ನಿಮಗೆ LED DRL ಕೂಡ ಬರುತ್ತೆ. ಸೊ ಈ ಒಂದು ಬೈಕ್ ಅಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಹೇಳ್ಬೇಕು ಅಂದ್ರೆ ನಿಮಗೆ LCD ಮೋನೋಕ್ರೋಮ್ ಡಿಸ್ಪ್ಲೇ ಬರುತ್ತೆ. ಇದರಲ್ಲಿ ನೀವು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಬಹುದು. ಜೊತೆಗೆ ನಿಮಗೆ ಇಲ್ಲಿ ನೋಡಿ ಮಾಲ್ ಫಂಕ್ಷನ್, ABS ಇಂಡಿಕೇಟರು, ನ್ಯೂಟ್ರಲ್ ಇಂಡಿಕೇಟರು, ಇಂಜಿನ್ ಲೋ ಆಯಿಲ್ ಇಂಡಿಕೇಟರ್ ಬರುತ್ತೆ, ಫ್ಯೂಯಲ್ ಇಂಡಿಕೇಟರ್ ಬರುತ್ತೆ, RPM ಮೀಟರ್ ಕೂಡ ತೋರಿಸುತ್ತೆ, ಗೇರ್ ಇಂಡಿಕೇಟರ್ ತೋರಿಸುತ್ತೆ, ಓಡೋಮೀಟರು, ಟ್ಯಾಕೋಮೀಟರು. ಸೊ ಈ ಒಂದು ಬೈಕ್ ಅಲ್ಲಿ ನಿಮಗೆ 3 ರೈಡಿಂಗ್ ಮೋಡ್ ಬರುತ್ತೆ, ರೋಡು, ರೈನು, ಆಫ್ ರೋಡು. ಸೊ ಈ ಬೈಕ್ ಅಲ್ಲಿ ನೋಡಿ ಸ್ವಿಚ್ ಬಗ್ಗೆ ಹೇಳ್ಬೇಕಂದ್ರೆ ನೋಡಿ, ಸ್ವಿಚ್ ಲೆಫ್ಟ್ ಸೈಡ್ ನಿಮಗೆ ಲೋ ಬೀಮ್, ಹೈ ಬೀಮ್ ಕೂಡ ಬರುತ್ತೆ. ಲೋ ಬೀಮ್, ಹೈ ಬೀಮ್ ಸ್ವಿಚ್ ಬರುತ್ತೆ. ಮೋಡ್ ಬಟನ್ ಬರುತ್ತೆ. ಈ ಒಂದು ಮೋಡ್ ಬಟನ್ ಅಲ್ಲಿ ನೀವು ರೋಡ್ ಮೋಡ್ ಇವೆಲ್ಲ ಚೇಂಜ್ ಮಾಡ್ಕೊಬಹುದು. ಜೊತೆಗೆ ಫೋನ್ ಕೂಡ ಎತ್ಬಹುದು, ಫೋನ್ ಕಾಲ್ ರಿಸೀವ್ ಮಾಡ್ಕೋಬಹುದು. ಯಾವಾಗ ಅಂದ್ರೆ ಫೋನು ನೀವು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡಿದ್ದಾಗ ಫೋನ್ ನಿಮ್ ಪಾಕೆಟ್ ಅಲ್ಲಿ ಇರುತ್ತೆ. ಅವಾಗ ನೀವು ಫೋನ್ ತೆಗೆದಿದಲೆ, ಪಾಕೆಟ್ ಇಂದ ತೆಗೆದಿದಲೆ ನೀವು ಡಬಲ್ ಟ್ಯಾಪ್ ಮಾಡೋದ್ರಿಂದ ಕಾಲ್ ರಿಸೀವ್ ಆಗುತ್ತೆ. ಲಾಂಗ್ ಪ್ರೆಸ್ ಮಾಡಿದ್ರೆ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ. ಸೊ ಈ ಒಂದು ಬೈಕ್ ಅಲ್ಲಿ ನೀವು ಹಾರನ್ ಕೇಳಿ ನೋಡಿ, ಹಾರನ್ ಯಾವ ತರ ಬರುತ್ತೆ ಅಂತ ಕೇಳೋಣ. ಹಾರನ್ ಕೂಡ ತುಂಬಾ ಲೌಡ್ ಆಗಿದೆ. ಮತ್ತೆ ಇನ್ನೊಂದು ಫೀಚರ್ ನೋಡಿ, USB ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ ಈ ಒಂದು ಬೈಕ್ ಅಲ್ಲಿ. ಇದು ನಿಮಗೆ ಓಡಿಸ್ತಾ ಇರ್ಬೇಕಾದ್ರೆ ಯೂಸ್ ಆಗುತ್ತೆ, ಚಾರ್ಜ್ ಆಗುತ್ತೆ. ಸೊ ಟ್ಯಾಂಕ್ ಬಗ್ಗೆ ಹೇಳ್ಬೇಕಂದ್ರೆ ಈ ಒಂದು ಟ್ಯಾಂಕ್ ಮೆಟಲ್ ಟ್ಯಾಂಕ್, ಬಿಲ್ಡ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ನೋಡಿ, ಮೆಟಲ್ ಟ್ಯಾಂಕ್. ಸೊ ಈ ಒಂದು ಟ್ಯಾಂಕ್, ಫ್ಯೂಯಲ್ ಟ್ಯಾಂಕ್ ನ ಕೆಪಾಸಿಟಿ 14 ಲೀಟರ್, 14 ಲೀಟರ್ ಇದ್ರ ಟ್ಯಾಂಕ್ ಕೆಪಾಸಿಟಿ ಆಗುತ್ತೆ. ಜೊತೆಗೆ ಇದರ ಮೈಲೇಜು 46 ಇಂದ 48 ಕಿಲೋಮೀಟರ್ ಒಳ್ಳೆ ಮೈಲೇಜ್. ಇದು ಉತ್ತಮ ಮೈಲೇಜು, ತುಂಬಾ ಒಳ್ಳೆ ಮೈಲೇಜ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಜೊತೆಗೆ ನಿಮಗೆ ಸ್ಪಿಟ್ ಸೀಟ್ ಸ್ಟೆಪ್ ಅಪ್ ಬರುತ್ತೆ. ಈ ಒಂದು ಸೀಟು ತುಂಬಾನೇ ಕಂಫರ್ಟೇಬಲ್ ಆಗಿದೆ. ಸಿಟಿ ರೈಡ್ಗೆ, ಲಾಂಗ್ ರೈಡ್ಗೂ ಕೂಡ ಚೆನ್ನಾಗಿದೆ. ಮೇಕ್ ಮೋರ್ ಕಂಫರ್ಟೇಬಲ್. ಸೊ ಬ್ಯಾಕ್ ಸೈಡ್ ಬರ್ತೀರಾ ಅಂದ್ರೆ ಬ್ಯಾಕ್ ಸೈಡ್ ಅಲ್ಲಿ ನಿಮಗೆ ಸ್ಪ್ಲಿಟ್ ಗ್ಯಾಬ್ರಿಲ್ ಕೂಡ ಬರುತ್ತೆ, LED ಟೈಲ್ ಲ್ಯಾಂಪ್ ಕೂಡ ಬರುತ್ತೆ, ಮತ್ತೆ LED ಇಂಡಿಕೇಟರ್ ಕೂಡ ಅವೈಲೇಬಲ್ ಇದೆ. ಸೊ ಬ್ಯಾಕ್ ಟೈರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮಗೆ ಇದರಲ್ಲಿ 70 ಸೆಕ್ಷನ್ ಟೈರ್ ಬರುತ್ತೆ. ರೇರ್ ಅಲ್ಲಿ ನಿಮಗೆ 280 mm ಡಿಸ್ಕ್ ಬರುತ್ತೆ. ಕ್ರೆಮೆಕಾ ಅವರ ಕ್ಯಾಲಿಬರ್ ಕೂಡ ಬರುತ್ತೆ. ಸೊ ಈ ವೆಹಿಕಲ್ ನ ಎಕ್ಸಾಸ್ಟ್ ಬಂದ್ಬಿಟ್ಟು ನಿಮಗೆ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಬರುತ್ತೆ. ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಅಲ್ಲಿ ನಿಮಗೆ ಬೇಕಾದ್ರೆ ಒಂದ್ಸತಿ ಇದರ ಎಕ್ಸಾಸ್ಟ್ ನೋಟ್ ಯಾವ ತರ ಇದೆ ಕೇಳೋಣ. ಸೊ ಈ ಒಂದು ವೆಹಿಕಲ್ ನ ಬೆಲೆ, ಬಜಾಜ್ ಪಲ್ಸರ್ N160 ಈ ಒಂದು ಟಾಪ್ ಮಾಡೆಲ್ ವೆಹಿಕಲ್ ನ ಬೆಲೆ 1,26,289 ರೂಪಾಯಿ ಕರ್ನಾಟಕದಲ್ಲಿ ಇದರ ಎಕ್ಸ್-ಶೋರೂಮ್ ಬೆಲೆ ಆಗುತ್ತೆ. ಸೊ ಈ ಬೈಕ್ ನ ಯಾರ್ಯಾರು ತಗೋಬೇಕು ಅನ್ಕೊಂಡಿದ್ರೆ ನಿಮ್ಮ ಹತ್ತಿರದ ಬಜಾಜ್ ಸೆಂಟರ್ನ ವಿಸಿಟ್ ಮಾಡಿ. ಜೊತೆಗೆ ಹೋಗೋಕ್ಕಿಂತ ಮುಂಚೆ ಟೆಸ್ಟ್ ರೈಡ್ ಬುಕ್ ಮಾಡಿ, ವಿಸಿಟ್ ಮಾಡಿ. ಮತ್ತೆ ಈ ಒಂದು ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ಅವರು ನನ್ನ ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇದೇ ತರ ವಿಡಿಯೋ ಮಾಡ್ತಾ ಇರ್ತೀನಿ. ಇದು ನನ್ನ ಒಂದು ಮೊದಲ ಪ್ರಯತ್ನ. ಎಲ್ಲಾದ್ರೂ ಸ್ವಲ್ಪ ಮಾತಾಡ್ಬೇಕಾದ್ರೆ ತೊದಲಿಸಿದ್ರೆ ದಯವಿಟ್ಟು ಕ್ಷಮಿಸಿ. ಯಾವುದೇ ತರ ನೆಗೆಟಿವ್ ಕಾಮೆಂಟ್ ಹಾಕಲ್ಲ ಅಂತ ಗೊತ್ತು. ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.